ನಿಮಗೆ ಗೊತ್ತಿರೋರು ಯಾರಾದರೂ ರೆಡ್ ಸ್ಕರ್ಟ್ ಹಾಕೊಂಡು ಓಡಾಡ್ತಾರೆ ಅಂದರೆ ಅವರಿಗೆ ಹುಷಾರಾಗಿರೋಕ್ಕೆ ಹೇಳಿ. ಕೊಲೆಗಾರ ಅವರನ್ನು ಫಾಲೋ ಮಾಡ್ತಿರಬಹುದು. ನಮಸ್ಕಾರ, 64 ಚಾನೆಲ್ಗೆ ಸ್ವಾಗತ. ನಾನು ಚಂದನ್. ಇವತ್ತು ನಾವು ನಿಮ್ಮ ಮುಂದೆ ಒಂದು ಪತ್ತೆದಾರಿ ಡಿಟೆಕ್ಟಿವ್ ಥ್ರಿಲ್ಲರ್ನೊಂದಿಗೆ ಬಂದಿದ್ದೀವಿ. ಇದು ಒಂದು ಮೆಟಾಫಿಕ್ಷನ್. ಹಂಗಂದ್ರೇನು ಅಂತ ಕೇಳ್ತೀರಾ? ನೀವೇನಾದರೂ ಇನ್ಸೆಪ್ಷನ್ ಸಿನಿಮಾ ನೋಡಿದರೆ ಅಲ್ಲಿ ಕನಸಿನೊಳಗೆ ಕನಸು, ಅದರೊಳಗೆ ಇನ್ನೊಂದು ಕನಸಿರುತ್ತೆ. ಈ ಪುಸ್ತಕದಲ್ಲೂ ಹಾಗೆ ಕಥೆಯೊಳಗೆ ಕಥೆ ಇದೆ, ಕಡೆಗೆ ನಿಜ ಯಾವುದು ಕಥೆ ಯಾವುದು ಅನ್ನೋದೇ ಮರ್ತೋಗ್ಬಿಡುತ್ತೆ. ನಾವು ಓದಿದ್ದು ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ದಿ ಕ್ಯೂರಿಯಸ್ ಕೇಸ್ ಆಫ್ ತಾರಾ ಗುಪ್ತಾ. ಲೇಖಕರು ಕೌಶಿಕ್ ಕೂಡುರಸ್ತೆ, ಪ್ರಕಾಶಕರು ಸ್ನೇಹ ಬುಕ್ ಹೌಸ್. ಪುಟಗಳು 208, ಬೆಲೆ 225 ರೂಪಾಯಿಗಳು. ಜಾನ್ರ ಡಿಟೆಕ್ಟಿವ್ ಥ್ರಿಲ್ಲರ್. ಕತೆ ಸ್ಟಾರ್ಟ್ ಆಗೋದು ತಾರಾ ಗುಪ್ತಾ ಅನ್ನೋ ಡಿಟೆಕ್ಟಿವ್ ಥ್ರಿಲ್ಲರ್ ನಾವೆಲ್ ಬರೆಯೋ ಲೇಖಕಿ ತಾನು ಸೂಸೈಡ್ ಮಾಡ್ಕೋತೀನಿ ಅಂತ ಲೆಟ್ರ್ ಬರೆದು ಅದನ್ನು ಡಿಟೆಕ್ಟಿವ್ ಹಿಮವಂತ್ಗೆ ಕಳಿಸ್ತಾಳೆ. ಹಿಮವಂತ್ ಆ ಸೂಸೈಡ್ನ ತಡೆಯೋದಕ್ಕೆ ಅಂತ ತಾರಾ ಗುಪ್ತಾ ಹೇಳಿದ ಅಡ್ರೆಸ್ಸಿಗೆ ಹೋದಾಗ ಅಲ್ಲಿ ತಾರಾ ಗುಪ್ತಾಳ ಕೊಲೆ ಆಗತ್ತೆ. ಈ ಕೊಲೆ ಆಪಾದನೆ ತಾರಾ ಗುಪ್ತಾಳ ಗಂಡ ಪರಮೇಶ್ ಮೇಲೆ ಬರುತ್ತೆ. ಪರಮೇಶು ಇದೇ ಡಿಟೆಕ್ಟಿವ್ ಹಿಮವಂತ್ನ ಇಟ್ಕೊಂಡು ತಾನು ನಿರಪರಾಧಿ ಅಂತ ಪ್ರೂವ್ ಮಾಡೋದಕ್ಕೆ ರಿಕ್ವೆಸ್ಟ್ ಮಾಡ್ಕೋತಾನೆ. ಈ ಕೊಲೆನ ಸಾಲ್ವ್ ಮಾಡಬೇಕು ಅಂತ ಹೋದ ಹಿಮವಂತನಿಗೆ ಎದುರಾಗೋದು ಕೊಲೆಗಳ ಮೇಲೆ ಕೊಲೆ, ಮೋಸ, ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್, ಹ್ಯೂಮನ್ ಟ್ರಾಫಿಕಿಂಗ್ ಇತ್ಯಾದಿ. ಪ್ರತಿಯೊಂದು ಚಾಪ್ಟ್ರಲ್ಲೂ ಒಂದೊಂದು ಟ್ವಿಸ್ಟ್ ಇದೆ. ಎಸ್ಪೆಷಲಿ ಹಿಮವಂತ್ ಗರ್ಲ್ಫ್ರೆಂಡ್ ಆದ ಚಾಂದಿನಿ ಪಾತ್ರಕ್ಕಂತೂ ಒಂದು ಒಳ್ಳೆ ಟ್ವಿಸ್ಟ್ ಕೊಟ್ಟಿದ್ದಾರೆ ಲೇಖಕರು. ನೀವು ಅದನ್ನು ಓದಿದಾಗ ಡೆಫಿನೆಟ್ ಆಗಿ ಶಾಕ್ ಆಗ್ತೀರಾ. ನಮಗೆ 2 ನಿಮಿಷ ಏನು ನಡೀತಾ ಇದೆ ಇಲ್ಲಿ ಅಂತ ಗೊತ್ತಾಗಲಿಲ್ಲ. ಇನ್ವೆಸ್ಟಿಗೇಷನ್ ಮುಂದುವರಿಸ್ತಾ ಹೋದಂತೆ ಡಿಟೆಕ್ಟಿವ್ ಹಿಮವಂತನಿಗೆ ರೆಡ್ ಸ್ಕರ್ಟ್ ಹಾಕೊಳ್ಳೋ ಹೆಣ್ಮಕ್ಳನ್ನು ಸಾಯಿಸೋ ಒಬ್ಬ ಸೀರಿಯಲ್ ಕಿಲ್ಲರ್ ಇದ್ದಾನೆ ಅನ್ನೋದು ಕೂಡ ಗೊತ್ತಾಗತ್ತೆ. ಅಷ್ಟರಲ್ಲಿ ಸತ್ತಿದ್ದಾರೆ ಅಂತ ಅಂದ್ಕೊಂಡಿದ್ದ ಇಬ್ಬರು ವಾಪಸ್ಸು ಬದುಕಿ ಬರ್ತಾರೆ. ಕತೆಗೆ ಸಖತ್ತು ಟ್ವಿಸ್ಟ್ ಕೊಡ್ತಾರೆ. ಈ ಎಲ್ಲ ಸರಣಿ ಕೊಲೆಗಳಿಗೂ ತಾರಾ ಗುಪ್ತಾಳ ಸೂಸೈಡ್ಗೂ ಏನು ಸಂಬಂಧ? ರೆಡ್ ಸ್ಕರ್ಟ್ ಹಾಕೊಂಡ್ರೆ ಏನು ತಪ್ಪು? ಸೀರಿಯಲ್ ಕಿಲ್ಲರು ಈ ರೆಡ್ ಸ್ಕರ್ಟ್ ಹಾಕೊಂಡಿರೋರನ್ನೇ ಯಾಕೆ ಟಾರ್ಗೆಟ್ ಮಾಡ್ತಾ ಇರ್ತಾನೆ? ಇದನ್ನೆಲ್ಲ ನೀವು ತಿಳ್ಕೊಬೇಕು ಅಂದರೆ ಪುಸ್ತಕ ಓದಲೇಬೇಕು. ಕೊನೆಯಲ್ಲಿ ಕೊಲೆಗಾರ ಯಾರು ಅಂತ ಪತ್ತೆ ಆದಾಗ ಅರೆ ನಾವು ಈ ಆ್ಯಂಗಲಲ್ಲಿ ಯೋಚನೆ ಮಾಡಲಿಲ್ವಲ್ಲ ಅಂತ ಅನಿಸುತ್ತೆ. ಆಲ್ ಇನ್ ಆಲ್ ಒಂದು ಶೆರ್ಲಾಕ್ ಹೋಮ್ಸ್ ಬುಕ್ ಓದಿದ ಫೀಲಿಂಗ್ ಕೊಡುತ್ತೆ ಈ ಪುಸ್ತಕ. ನಮಗೆ ಈ ಪುಸ್ತಕದಲ್ಲಿ ಒಂದು ಸಣ್ಣ ಪ್ರಾಬ್ಲಮ್ ಅನ್ನಿಸ್ತು. ಅದು ಈ ಕತೆ ನಡೆಯೋ ಕಾಲಘಟ್ಟ. ಈ ಪುಸ್ತಕದಲ್ಲಿರೋ ಊರಿನ ಹೆಸರು, ಹಳೆ ಕಾರನ್ನ ರೆಫರೆನ್ಸ್ ನೋಡಿದ್ರೆ ಇದು ಹಳೆ ಕಾಲದಲ್ಲಿ ನಡೆಯೋ ಕತೆ ಅಂತ ಅನಿಸಿದ್ರೆ ಮೊಬೈಲು ಟ್ರ್ಯಾಕಿಂಗು ಟೆಕ್ನಾಲಜಿ ಅನ್ನೋದನ್ನು ಕೂಡ ಇದರಲ್ಲಿ ಯೂಸ್ ಮಾಡಿದ್ದಾರೆ. ಈ ಪುಸ್ತಕದಲ್ಲಿ ಅಲ್ಲಲ್ಲಿ ಬೆಳಗೆರೆಯವರ ರೈಟಿಂಗ್ ಸ್ಟೈಲು ಎಣ್ಕತ್ತೆ. ಪ್ರಾಬಬ್ಲಿ ನಾವು ಬೆಳಗೆರೆಯವರ ಫ್ಯಾನ್ಸ್ ಆಗಿರೋದ್ರಿಂದ ನಮಗೆ ಹಾಗೆ ಅನಿಸಿರ್ಬೋದು ಕೂಡ. ಕೌಶಿಕ್ ಅವರ ಎಲ್ಲ ಪುಸ್ತಕದಂತೆ ಈ ಪುಸ್ತಕದಲ್ಲೂ ಒಂದು ರಾಶಿ ಕ್ಯಾರೆಕ್ಟರ್ಸ್ ಇದ್ದಾವೆ. ಹಿಮವಂತು, ಚಾಂದಿನಿ, ತಾರಾ ಗುಪ್ತಾ, ಪರಮೇಶು, ಸೆಬಾಸ್ಟಿಯನ್, ಯಾಮಿನಿ, ಇನ್ಸ್ಪೆಕ್ಟರ್ ವಿಕರ್ಣ, ಅದಲ್ಲದೆ ಸುಜಾತ ಈ ಹೆಸರಿನ ಹಲವಾರು ಪಾತ್ರಗಳು ಕೂಡ ಈ ಪುಸ್ತಕದಲ್ಲಿ ಇದ್ದಾವೆ. ನಿಮಗೊಂದು ಸಣ್ಣ ಕಾಂಪಿಟೇಷನ್ನು. ಈ ಪುಸ್ತಕದಲ್ಲಿ ಬೆಚ್ಚಿದರು ಅನ್ನೋ ಪದ ಎಷ್ಟತಿ ಉಪಯೋಗಿಸಿದ್ದಾರೆ ಅಂತ ಎಣಿಸಿ ನಮಗೆ ಕಮೆಂಟಲ್ಲಿ ತಿಳಿಸ್ತೀರಾ? ಕರೆಕ್ಟಾಗಿ ತಿಳಿಸಿದವ್ರಿಗೆ ಒಂದು ಬಹುಮಾನನೂ ಕೂಡ ಇದೆ. ಯಾಕೆಂದರೆ ಕೌಶಿಕ್ ಅವರು ಈ ಪದನ ಸುಮಾರು ಸಲ ಈ ಪುಸ್ತಕದಲ್ಲಿ ಯೂಸ್ ಮಾಡಿದ್ದಾರೆ. ಒಟ್ಟಿನಲ್ಲಿ ಕನ್ನಡದ ಉದಯೋನ್ಮುಖ ಲೇಖಕರಲ್ಲಿ ಒಬ್ಬರಾದ ಕೌಶಿಕ್ ಕೂಡುರಸ್ತೆ ಅವರು ಪ್ರಮುಖರು ಅಂತ ಹೇಳ್ಬೋದು. ಅವರ ಈ ಪುಸ್ತಕ ಕೂಡ ತುಂಬ ಚೆನ್ನಾಗಿದೆ, ಸಲೀಸಾಗಿ ಓದಿಸ್ಕೊಂಡೋಗುತ್ತೆ. ಅವರ ಮುಂದಿನ ಪ್ರಯತ್ನಕ್ಕೆ ಬೆಸ್ಟ್ ವಿಶಸ್ ಹೇಳ್ತಾ ನೀವು ಈ ಪುಸ್ತಕನ ಕೊಂಡೋಗ್ತೀರಾ ಅಲ್ವಾ? ಬನ್ನಿ, ಈ ಪುಸ್ತಕದಿಂದ ಒಂದು ಸಣ್ಣ ಪ್ಯಾರಾಗ್ರಾಫು ನಿಮಗೋಸ್ಕರ. ಅದಕ್ಕೂ ಮುಂಚೆ ನಾವು ಮಾಡ್ತಿರೋ ಈ ಕನ್ನಡ ಪುಸ್ತಕವನ್ನು ಪರಿಚಯಿಸೋ ಕೆಲಸ ನಿಮಗೆ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ. ಮೊದಲನೇ ಪರ. ಡಿಯರ್ ಡಿಟೆಕ್ಟಿವ್ ಹಿಮವಂತ್, ನಾನು ಈ ಡೆತ್ ನೋಟನ್ನು ನಿನಗೆ ಕಳಿಸುತ್ತಿರುವ ಹಿಂದೆ ಒಂದು ಪ್ರಮುಖ ಕಾರಣವಿದೆ. ಇತ್ತೀಚಿನ ದಿನಗಳಲ್ಲಿ ನನ್ನ ಬದುಕು ದುಸ್ತರವಾದಂತೆ ನನಗನಿಸುತ್ತಿದೆ. ನನ್ನ ವೈಯಕ್ತಿಕ ಜೀವನವು ತೀರಾ ಹದಗೆಟ್ಟು ಹೋಗಿರುವುದರಿಂದ ನನಗೆ ಬದುಕುವ ಆಸಕ್ತಿಯು ಹೊರಟು ಹೋಗಿದೆ. ಒಂದಿಷ್ಟು ತಿಂಗಳಿನಿಂದ ಸಿವಿಯರ್ ಡಿಪ್ರೆಷನ್ನಿನಿಂದ ಬಳಲುತ್ತಿದ್ದೇನೆ. ಈ ಡಿಪ್ರೆಷನ್ನಿಂದ ಹೊರಬರಲು ನನ್ನಿಷ್ಟದ ಬರವಣಿಗೆಯನ್ನು ಕೈಗೆತ್ತಿಕೊಂಡನಾದರೂ ಅದು ಕೂಡ ನನ್ನನ್ನು ಬದುಕಿಸಿಕೊಳ್ಳಲು ಸಾಧ್ಯವಿಲ್ಲವೆಂದು ನನಗನ್ನಿಸುತ್ತಿದೆ.
ಯಾಕೋ 3-4 ತಿಂಗಳಿನಿಂದ ಒಂದು ಅಕ್ಷರವನ್ನು ಕೂಡ ಬರೆಯಲಾಗುತ್ತಿಲ್ಲ ಎಂಬ ಕೊರಗು ಒಂದೆಡೆಯಾದರೆ, ಇತ್ತ ನನ್ನ ವೈವಾಹಿಕ ಜೀವನವು ನನ್ನನ್ನು ಪ್ರತಿದಿನ ಇಂಚಿಂಚಾಗಿ ಕೊಲ್ಲುತ್ತಿದೆ. ನನಗೆ ಸಿಕ್ಕ ಖ್ಯಾತಿ ಎಲ್ಲವೂ ಶೂನ್ಯವೆಂದು ನನಗೀಗ ಅರಿವಾಗತೊಡಗಿದೆ. ಈ ಸಂದರ್ಭದಲ್ಲಿ ನನ್ನೊಂದಿಗಿದ್ದು ಧೈರ್ಯ ತುಂಬಬೇಕಿದ್ದ ನನ್ನ ಗಂಡನಿಗೂ ಈಗೀಗ ನನ್ನಲ್ಲಷ್ಟು ಪ್ರೀತಿ ಮತ್ತು ಕಾಳಜಿ ಇಲ್ಲ. ಈ ನೋವಿನ ಬದುಕು ಸಾಕೆನಿಸಿದೆ. ಒಂದು ವೇಳೆ ನಾನೇನಾದರೂ ಸತ್ತು ಹೋದರೆ ಅದಕ್ಕೆ ನನ್ನ ಗಂಡ ಮತ್ತು ಅವನೊಟ್ಟಿಗೆ ಅಕ್ರಮ ಸಂಬಂಧವನ್ನು ಹೊಂದಿರುವ ಚರ್ಚ್ ರೋಡಿನ ಹುಡುಗಿಯು ಕಾರಣವಾಗಿರುತ್ತಾರೆ. ಇದಲ್ಲದೆ ಸಾಯುವ ಮುನ್ನ ಇನ್ನಷ್ಟು ರಹಸ್ಯಗಳನ್ನು ನಿನ್ನೊಟ್ಟಿಗೆ ತೆರೆದಿಡುವುದಿದೆ. ಆದ್ದರಿಂದ ಮಧ್ಯರಾತ್ರಿ 1 ವೇಳೆಗೆ ನೀನು ನನ್ನನ್ನು ಭೇಟಿಯಾಗಬೇಕು. ಜೊತೆಗೆ ನನ್ನ ಬಳಿ ಹೆಚ್ಚಿನ ಸಮಯವಿಲ್ಲದಿರುವುದರಿಂದ ಸರಿಯಾದ ಸಮಯಕ್ಕೆ ಬಾರದೆ ಹೋದರೆ ಮರುದಿನ ನ್ಯೂಸ್ನಲ್ಲಿ ಕಾಣಸಿಗುವ ನನ್ನ ಸಾವಿನ ವಿಚಾರವು ಖಂಡಿತವಾಗಿಯೂ ನಿನ್ನನ್ನು ಪಶ್ಚಾತ್ತಾಪಕ್ಕೆ ದೂಡುತ್ತದೆ. ಭೇಟಿಯು ರಹಸ್ಯವಾಗಿರಬೇಕಿರುವುದರಿಂದ ಸ್ಥಳವನ್ನು ಕೂಡ ರಹಸ್ಯವಾಗಿರಿಸಿದ್ದೇನೆ. ನೆನಪಿರಲಿ, ಇದೊಂದು ಸೀಕ್ರೆಟ್ ಡೆತ್ ನೋಟ್. ನೋವಿನಿಂದ ತಾರಾ ಗುಪ್ತಾ. ಇನ್ ಕೇಸು ನೀವು ಆಲ್ರೆಡಿ ಈ ಪುಸ್ತಕ ಓದಿದರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ಮುಂದಿನ ವಾರ ಹೊಸ ಪುಸ್ತಕದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಓದಿ ಮರುಳಾಗಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಚಂದನ್, ಸೈನಿಂಗ್ ಆಫ್.